ನಮಸ್ಕಾರ ಬಂಧುಗಳೇ, ನಾವಿವತ್ತು ಕಾರ್ತಿಕ ಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಶಿವನು ಕಾರ್ತಿಕ ಪೂರ್ಣಿಮೆಯಂದು ತ್ರಿಪುರಾಸುರನೆಂಬ ರಾಕ್ಷಸನನ್ನು ಸಂಹರಿಸಿದನು. ಈ ವಿಜಯದ ಸಂಭ್ರಮದಲ್ಲಿ ದೇವಾನುದೇವತೆಗಳು ದೀಪೋತ್ಸವವನ್ನು ಆಚರಿಸಿದರು. ಇದೇ ಕಾರಣಕ್ಕೆ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಬೆಳಗಲಾಗುತ್ತದೆ. ಈ ಪ್ರಾಮುಖ್ಯತೆ ಏನೆಂದರೆ, ಈ ಕಾರಣಕ್ಕಾಗಿ ಈ ಮಾಸವನ್ನು ತ್ರಿಪುರ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಆಷಾಢ ಶುದ್ಧ ಏಕಾದಶಿ ಎಂದು ಯೋಗ ನಿದ್ರೆಗೆ ಜಾರುವ ವಿಷ್ಣು ಕಾರ್ತಿಕ ಶುದ್ಧ ಏಕಾದಶಿಯನ್ನು ಎಚ್ಚರಗೊಳ್ಳುತ್ತಾನೆ ಎಂದು ನಂಬಲಾಗಿದೆ. ಕೃಷ್ಣನ ಸತ್ಯಭಾಮೆಗೆ ಕೂಡ ತನ್ನ ಹಿಂದಿನ ಜನ್ಮದಲ್ಲಿ ವಿಷ್ಣುವನ್ನು ಆರಾಧಿಸದಿದ್ದ ಕಾರಣದಿಂದಾಗಿ ಈ ಜನ್ಮದಲ್ಲಿ ತನ್ನ ಪತ್ನಿಯಾದಳು ಎಂದು ಹೇಳಿದನು. ಆಕೆ ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡಿ ತುಳಸಿಗೆ ದೀಪ ಹಚ್ಚುವ ಮೂಲಕ ಈ ಪುಣ್ಯವನ್ನು ಸಂಪಾದಿಸಿದ್ದಳು. ಕಾರ್ತಿಕ ಮಾಸದಲ್ಲಿ ಗಂಗೆ ಎಲ್ಲ ನದಿಗಳು, ಕೆರೆಗಳು ಮತ್ತು ಬಾವಿಗಳಲ್ಲಿ ಹರಿಯುತ್ತಾಳೆ ಎಂದು ನಂಬಲಾಗಿದೆ. ಇದರಿಂದಾಗಿ ಈ ಪವಿತ್ರ ತಿಂಗಳಲ್ಲಿ ಪವಿತ್ರ ಸ್ನಾನಕ್ಕೆ ತುಂಬ ಮಹತ್ವವಿದೆ. ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ದೂರವಾಗುತ್ತದೆ ಎಂದು ನೀವೆಲ್ಲ ತಿಳಿದುಕೊಂಡಿದ್ದೀರಿ. ಕಾರ್ತಿಕ ಶುದ್ಧ ಚೌತಿಯಂದು ನಾಗದೇವತೆಗಳನ್ನು ಕೂಡ ಪೂಜಿಸುವುದರಿಂದ ಹಾವುಗಳ ಭಯ ದೂರವಾಗಿ ನಾಗದೋಷ ಕೂಡ ನಿವಾರಣೆಯಾಗುತ್ತದೆ ಮತ್ತು ಸುಖ, ಶಾಂತಿ, ಸಂತೋಷ ಲಭಿಸುತ್ತದೆ. ಅನೇಕ ಭಕ್ತರು ಈ ಮಾಸದಲ್ಲಿ ಅಯ್ಯಪ್ಪ ಸ್ವಾಮಿ ದೀಕ್ಷೆಯನ್ನು ಕೈಗೊಳ್ಳುತ್ತಾರೆ. ಪ್ರತಿ ಸಂಜೆ ದೀಪ ಹಚ್ಚುವುದು ಈ ಮಾಸದ ಮುಖ್ಯ ಆಚರಣೆ. ದೀಪ ಕೇವಲ ಬೆಳಕಲ್ಲ, ಅದು ಅಜ್ಞಾನವನ್ನು ದೂರ ಮಾಡುವ ಜ್ಞಾನ. ಕತ್ತಲಿನಿಂದ ಬೆಳಕಿನೆಡೆಗೆ ಎಂಬುದು ನೀವು ಆಲ್ರೆಡಿ ತಿಳಿದಿರುವಂಥ ವಿಷಯ. ದೀಪದ ಬೆಳಕು ದೇವರ ಸಾನ್ನಿಧ್ಯವನ್ನು ಮನೆಯಲ್ಲಿ ತರಿಸುತ್ತದೆ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ನಾಮಸ್ಮರಣೆ ಮಾಡಿದರೆ ಮನಸ್ಸು ಶುದ್ಧವಾಗುತ್ತದೆ. ತುಳಸಿ ಪೂಜೆ ಈ ಮಾಸದ ವಿಶೇಷ. ತುಳಸಿ ಹತ್ತಿರ ದೀಪ ಹಚ್ಚಿ ವಿಷ್ಣು ನಾಮಸ್ಮರಣೆ ಮಾಡಿದರೆ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ತುಳಸಿಯು ಶುದ್ಧತೆಯ ಮತ್ತು ಭಕ್ತಿಯ ಸಂಕೇತ. ಕಾರ್ತಿಕ ಸೋಮವಾರಗಳು ಶಿವನಿಗೆ ಪ್ರಿಯವಾದ ದಿನಗಳು. ಆ ದಿನ ಶಿವಲಿಂಗಕ್ಕೆ ಬಿಲ್ವದಳದಿಂದ ಅಭಿಷೇಕ ಮಾಡಿದರೆ ಕಷ್ಟಗಳು ದೂರವಾಗುತ್ತದೆ ಮತ್ತು ಯಾವುದೇ ರೀತಿಯ ಶಿವನ ಸೇವೆಗಳು, ಪೂಜೆಗಳು ಮಾಡಿದರೂ ಪುಣ್ಯ ಲಭಿಸುತ್ತದೆ. ಈ ಮಾಸದಲ್ಲಿ ದೀಪದಾನ, ಅನ್ನದಾನ ಮತ್ತು ಉಪವಾಸ ಅತ್ಯಂತ ಶ್ರೇಷ್ಠ. ಕಾರ್ತಿಕ ಪೂರ್ಣಿಮೆಯ ರಾತ್ರಿ ದೀಪ ಹಚ್ಚುವುದು ಕತ್ತಲಿನ ಮೇಲೆ ಬೆಳಕಿನ ಜಯದ ಸಂಕೇತ. ದೀಪ ಹಚ್ಚಿ ಮನಸ್ಸು ಶುದ್ಧಗೊಳಿಸಿ ದೇವರ ನಾಮದಲ್ಲಿ ಶಾಂತಿಯನ್ನು ಕಂಡುಕೊಳ್ಳಿ. ಕಾರ್ತಿಕ ಮಾಸದ ಬೆಳಕು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿರಲಿ ಎಂದು ನಾನು ಎಲ್ಲ ದೇವರಲ್ಲಿ ಪ್ರಾರ್ಥಿಸುತ್ತೇನೆ.